ಒಳಗಡೆ ಇರ್ಲಕ್ಕೆ ಇಷ್ಟಪಡ್ಲತ್ತಾನೆ. ಸೈತಾನನು ಕೂಡ ಮನುಷ್ಯರ ಒಳಗಡೆನೆ ಇರ್ಲಕ್ಕೆ ಇಷ್ಟಪಡ್ಲತ್ತಾನೆ. ಆದ್ರೆ ಸೈತಾನನು ಮನುಷ್ಯನ ಒಳಗಡೆ ಬಂದು ಮನುಷ್ಯನನ್ನ ನರಕಕ್ಕೆ ತಗೊಂಡು ಹೋಗ್ತಾನೆ. ದೇವರು ಮನುಷ್ಯನ ಒಳಗಡೆ ಬಂದು ಮನುಷ್ಯನನ್ನ ಸ್ವರ್ಗಕ್ಕೆ ತಗೊಂಡು ಹೋಗ್ತಾನೆ. ಇವತ್ತು ಅನೇಕ ಜನ ಸೈತಾನನ್ ಇರುವಂತವ್ರು ಕೂಡ ಹೇಳ್ತಾರೆ, ನಾ ಸ್ವರ್ಗಕ್ಕೆ ಹೋಗ್ತೀನಿ, ನಾ ಸ್ವರ್ಗಕ್ಕೆ ಹೋಗ್ತೀನಿ, ನಾ ಸ್ವರ್ಗಕ್ಕೆ ಹೋಗ್ತೀನಿ. ನಾ ಹೇಳತ್ತಿದ್ದೀನಿ ನೀ ನರಕಕ್ಕೆ ಹೋಯ್ತಿ, ನೀ ನರಕಕ್ಕೆ ಹೋಯ್ತಿ ಅಂದ್ರೆ ಅವ ಏನಂತ ಗೊತ್ತದನ, ನೀನೇ ನರಕಕ್ಕೆ ಹೋಯ್ತಿ, ನಾನೇ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ನಾವೊಂದು ವಿಷಯ ಹೇಳ್ತೀನಿ ಕೇಳ್ಕೊಡ್ರಿ. ಸೈತಾನ ಇರೋರಿಗೆ ನೀ ಸೈತಾನನು, ಅಗರ್ ದೇವರ ಆತ್ಮನಿಂದ ನಡೆಸಲ್ಪಡೋರಿಗೆ ನೀನು ಸೈತಾನ್ ಅಂದೇ ಅಲ್ಲ, ಇಹಲೋಕದಲ್ಲಾಗ್ಲಿ ಪರಲೋಕದಲ್ಲಿ ಆಗ್ಲಿ ನಿನಗೆ ಕ್ಷಮಾಪಣೆ ಇಲ್ಲ ಅಂತಂದ್ಬಿಟ್ಟು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಒಂದ್ ವೇಳೆ ನೀ ಸೈತಾನ ಆತ್ಮನಿಂದ ನಡೆಸಲ್ಪಡೋರಿಗೆ, ಇವತ್ತು ಸತ್ಯವೇದ ಬೈಬಲ್ ಹಿಡ್ಕೊಂಡವರು ಆಗಿರ್ಬೋದು, ಸಭೆಯಲ್ಲಿರುವಂತವರಾಗಿರ್ಬೋದು, ವಾಕ್ಯದ ಮೂಲಕ ನಾನು ತೆಗೆದುಬಿಟ್ಟು ನಾನು ನಿಮಗೆ ಹೇಳ್ತೀನಿ, ಬೈಬಲ್ ಹಿಡ್ಕೊಂಡವರು ಕೂಡ ಸೈತಾನ್ ಮೂಲಕ ಸೇವೆ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೈತಾನ್ ಬೈಬಲ್ ಹಿಡ್ಕೊಂಡವರು ಕೂಡ ಯೇಸು ಸ್ವಾಮಿ ಹೆಸರ ಮೇಲೆ ದೆವ್ವ ಬಿಡಿಸೋದು, ಮಾಟ ಮಂತ್ರಗಳು ಬಿಡಿಸೋದು ಈ ಸತ್ಯವೇದ ಬೈಬಲ್ ಅಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯೇಸು ಸ್ವಾಮಿಗೆ ಸಂಬಂಧ ಪಡದೆ ಇರುವಂತವನು ಕೂಡ ಇವತ್ತು ದೆವ್ವ ಬಿಡಿಸೋದು ಮತ್ತು ಮಾಟ ಮಂತ್ರ ಬಿಡಿಸೋದು ನಾವು ನೋಡುವಂತವರಾಗಿರ್ತೇವೆ. ಆದ್ರೆ ಸೈತಾನನಿಂದ ನಡೆಸಲ್ಪಡೋವನಿಗೆ ನೀ ಸೈತಾನ್ ಅಂದ್ರೆ ಅದರಲ್ಲಿ ತಪ್ಪೇನಿಲ್ಲ. ಆದ್ರೆ ದೇವರ ಆತ್ಮನಿಂದ ನಡೆಸಲ್ಪಡುವಂತವನಿಗೆ ಒಂದು ವೇಳೆ ನೀ ಸತ್ಯವೇದ ಬೈಬಲ್ ನ ಕೈಯಲ್ಲಿ ಹಿಡ್ಕೊಂಡು ನೀ ವಾಕ್ಯ ಓದಿ, ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಚರ್ಚಿಗೆ ಬಂದು ಭಕ್ತಿ ಮಾಡಿ ಎಲ್ಲ ಮಾಡಿದ್ರು ಕೂಡ ದೇವರ ಆತ್ಮನಿಂದ ನಡೆಸಲ್ಪಡುವಂತ ಮನುಷ್ಯನಿಗೆ ಅಪ್ಪಿತಪ್ಪಿ ನಿನ್ನ ಬಾಯಿ ಹೊಳ್ಳಿ ನೀವು ಒಂದು ವೇಳೆ ಸೈತಾನ್ ಅಂತಂತೆ ಅನ್ಕೋ, ಸತ್ಯವಾಗಲು ನಿನಗೆ ಸ್ವರ್ಗ ಇಲ್ಲ ಅಂತಂದ್ಬಿಟ್ಟು ಬೈಬಲ್ ಹೇಳ್ತದ. ಮತ್ತು ದೇವರು ಪರಲೋಕದಲ್ಲಿ ಎಲ್ಲ ವಿಷಯದಲ್ಲಿ ಆತನ ಕ್ಷಮಾಪಣೆ ಕೊಟ್ಟಿದ್ದಾನೆ, ಎಲ್ಲ ವಿಷಯದಲ್ಲಿ ಕ್ಷಮಾಪಣೆ ಕೊಟ್ಟಿದ್ದಾನೆ. ಎಂತ ಪಾಪಿ, ಕೊಲೆ ಕಟ್ಟುಕು, ಎಂತ ಅಪರಾಧಿ ಕೂಡ ಕ್ಷಮಾಪಣೆ ಕೊಟ್ಟಿದ್ದಾನೆ. ಆದ್ರೆ ದೇವರ ಆತ್ಮನಿಂದ ನಡೆಸಲ್ಪಡುವಂತ ಮನುಷ್ಯನಿಗೆ ಒಂದು ವೇಳೆ ಸೈತಾನ್ ಅಂತ ಅಂದ್ಬಿಟ್ಟು ಕರೆದೇನಕೋ, ಇಹಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ದೇವ್ರ ಮುಂದಾಗ್ಲಿ ಯಜ್ಞ ವೇದಿ ಮುಂದಾಗ್ಲಿ ಸ್ವರ್ಗದಲ್ಲಾಗ್ಲಿ ನರಕದಲ್ಲಾಗ್ಲಿ ನಿನ್ನ ಕ್ಷಮಾಪಣೆನೇ ಇಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಹೇಳ್ತದೆ. ದೇವರೇ ನಾನು ಕ್ಷಮಿಸಂತಂದ್ಬಿಟ್ಟು ನೀ ದೇವ್ರ ಪಾದಪೀಠದ ಮುಂದ್ಗಡೆ ಆದ್ರೆ ಕೂಡ ಇಲ್ಲ. ಹಾಗಾದ್ರೆ ನೀ ಸೈತಾನ ಆತ್ಮನಿಂದ ನಡೆಸಲ್ಪಡುವಂತವರಿಗೆ ನೀ ಸೈತಾನನು, ನಿನಗೆ ತಪ್ಪೇನಿಲ್ಲ. ಆದ್ರೆ ನೀ ದೇವರ ಆತ್ಮನಿಂದ ನಡೆಸಲ್ಪಡುವವರಿಗೆ ನೀ ಸೈತಾನ್ ಅಂದೇ ಅಲ್ಲ, ನಿನಗೆ ಕ್ಷಮಾಪಣೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಆಗ್ತದೆ. ಕಲ್ವಾರಿ ಸಿಲ್ವೆ ಮೇಲೆ ದೇವರಿದ್ದಾಗ ಯೇಸುವಿಗೆ ಹೊಟ್ಟೆಗೆ ತಲವಾರು ಹೊಡಿಲತ್ತಾರ, ಮೈಯೆಲ್ಲ ಹಿಂಸೆ ಕೊಡ್ಲತ್ತಾರ, ಉಗುಳ್ಲತ್ತಾರ, ಚಿತ್ರಹಿಂಸೆ ಕೊಡ್ಲತ್ತಾರ. ಆದ್ರೆ ತಂದೆ ಇವ್ರನ್ನ ಕ್ಷಮಿಸಂತಂದಿದ್ದಾನೆ. ಆದ್ರೆ ಒಂದು ಮಾತು ಹೇಳ್ಯಾನ, ಏನಂತಂದ್ರೆ ನೀನು ದೇವರ ಆತ್ಮನಿಂದ ನಡೆಸಲ್ಪಡುವಂತ ಮನುಷ್ಯನಿಗೆ ನೀನು ಯಾವತ್ತು ನೀ ಸೈತಾನ್ ಅಂತಂತೀಯೋ ಈ ಲೋಕದಲ್ಲಿ ನಿನಗೇನಿಲ್ಲ, ಕ್ಷಮಾಪಣೆ ಇಲ್ಲ ಅಂತ ಹೇಳಿದಾನೆ. ಒಂದು ಮಾತು ಹೇಳ್ತೀನಿ, ಯೇಸು ಸ್ವಾಮಿ ಸೇವೆ ಮಾಡ್ಕೊಂಡು